ಲ್ಯಾಬಿಗೆ ಬಂದು ಪೇಷಂಟ್ ಹೇಳಿದ್ರು, ನಂಗೆ ಇಂಜೆಕ್ಷನ್ ನೋಡಿದ್ರೆ ಭಯ ಆಗಲ್ಲ ಸಿಸ್ಟರ್ ಅಂತ. ನಾನು ಓಕೆ ಅಂತೇಳಿ ಹೇಳಿದೆ. ವಿದಿನ್ ನೆಕ್ಸ್ಟ್ 10 seconds ಅಲ್ಲಿ ಏನ್ ಮಾಡಿದ್ರು ಗೊತ್ತಾ ಅವರು? ಪೇಷಂಟ್ ಬಂದ ತಕ್ಷಣ ಹೇಳಿದ್ರು, ನಂಗೆ ಇಂಜೆಕ್ಷನ್ ಇಂದ ಯಾವ್ದು ಫಿಯರ್ ಇಲ್ಲ, ನಾನು ತುಂಬಾ ಬ್ರೇವ್ ಇದ್ದೀನಿ ಅಂತ. ನಾನು ಅದಕ್ಕೆ ಓ ಸೂಪರ್, ಹಂಗಾದ್ರೆ ಕೈ ಕೊಡಿ, ನಾನು ಸ್ಯಾಂಪಲ್ ಡ್ರಾ ಮಾಡ್ತೀನಿ ಅಂತ ಹೇಳಿದೆ. ನಾನು ನೀಡಲ್ನ ರೆಡಿ ಮಾಡ್ಕೊಂತ ಇದ್ದೆ. ನೀಡಲ್ ರೆಡಿ ಮಾಡ್ಕೊಂಡ ತಕ್ಷಣ ಅವ್ರು ಹೇಳಿದ್ರು, ಸಿಸ್ಟರ್ ಇದು ದೊಡ್ಡ ನೀಡಲ್ಲ. ಇಲ್ಲ ಸರ್, ಇದು ಚಿಕ್ಕ ನೀಡಲ್ಲೇ, ನಿಮ್ಗೆ ಗೊತ್ತು ಆಗಲ್ಲ ನಾನು ಪ್ರಿಕ್ ಮಾಡೋದು ಅಂತ ಹೇಳಿ ಅವ್ರು ಹೇಳಿದ್ರು. ಸಿಸ್ಟರ್ ನಂಗೆ ಬ್ಲಡ್ ಡ್ರಾ ಮಾಡೋದು ನೋಡೋಕ್ಕಾಗಲ್ಲ, ಸೊ ನಾನು ಐಸ್ ಕ್ಲೋಸ್ ಮಾಡ್ಕೋತೀನಿ ಅಂತ. ಸರಿ, ನಾನು ಹೇಳಿದೆ ಐಸ್ ಕ್ಲೋಸ್ ಮಾಡ್ಕೊಳ್ಳಿ ಪರವಾಗಿಲ್ಲ ಅಂತ ಹೇಳಿ. ಆಮೇಲೆ ನಾನು ಇನ್ನೇನು ಚುಚ್ಚಬೇಕು ಅಷ್ಟರಲ್ಲಿ ಹೇಳ್ತವ್ರೆ, ಸಿಸ್ಟರ್ ನಂಗೆ ಡಿಸಿನೆಸ್ ಆಗ್ತಾ ಇದೆ ಅಂತ. ನಾನು ಅದಕ್ಕೆ ಹೇಳಿದೆ, ಸರ್ ಇನ್ನು ನಾನು ಸ್ಟಾರ್ಟೇ ಮಾಡಿಲ್ಲ, ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ನಿಮಗೆ ಡಿಸಿನೆಸ್ ಆಗ್ತಾ ಇದೆಯಲ್ಲ ಅಂತ. ಆಮೇಲೆ ಹೇಳಿದ್ರು ಗೈಸ್, ಸಿಸ್ಟರ್ ನಾನೇನಾದ್ರೂ ಫೇಂಟ್ ಆದ್ರೆ ನೀರ್ ಹಾಕಿ ಎಪ್ಸಿ ನನ್ಗೆ ಅಂತ. ಅಲ್ಲ, ನೀಡಲ್ ನೋಡಿದ್ರೇನೆ ಈ ನಮನಿ ಬೀಳ್ತವ್ರೆ, ಇನ್ನೇನಾರು ನಾನು ಬ್ಲಡ್ ತಗೊಂಡ್ಬಿಟ್ರಿ ಯಾ ನಮನಿ ಆಡ್ಬೇಡ ಇವರು, ಹೇಳ್ರಿ ನೋಡೋಣ. ಲ್ಯಾಬಲ್ಲಿ ನಿಮ್ಗೆ ಇದೇ ತರ ಬ್ರೇವ್ ಪೇಷಂಟ್ ಯಾರಾದ್ರೂ ಸಿಗ್ತಾರಾ? ನೀಡಲ್ ನೋಡಿದ ತಕ್ಷಣ BP ಡೌನ್ ಆಗೋವಂಥವ್ರು? ಸೊ ನಿಮಗೂ ನೀಡಲ್ ಫಿಯರ್ ಇದ್ದರೆ ಹಾನೆಸ್ಟ್ ಆಗಿ ಕಮೆಂಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋನ ನಾನು ಯಾವ ಟಾಪಿಕ್ ಮೇಲೆ ಮಾಡಬೇಕಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಸೊ ನಾನು ಆ ಟಾಪಿಕ್ ಮೇಲೆ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಆ್ಯಂಡ್ ಟಿಲ್ ದೆನ್ ಸಿ ಯು, ಬಾಯ್.